ಮದುವೆ ಆಗಿ ಗಂಡನ್ ಬಿಟ್ಟು ಇನ್ನೊಬ್ಬನ ಜೊತೆ ಓಡೋಗಿ ಅವನಿಗೆ 3 ಜನ ಮಕ್ಕಳು, ಆ ಮಕ್ಕಳು ಮತ್ತೆ ಆ ಗಂಡನ್ ಬಿಟ್ಟು ಇನ್ನೊಬ್ಬನ ಹಿಂದೆ ಓಡೋದೊಳಗೆ ಚೊಪ್ಲಿ ಹೊಡಿಯೋದ್ ಬಿಟ್ಬಿಟ್ಟು ನೈಸ್ ಮಾಡ್ತಾ ಇದ್ದಾರೆ. ಅದೇ ಗಂಡಸು ಈ ಕೆಲಸ ಮಾಡಿದಿದ್ರೆ ನಡು ರೋಡಲ್ಲಿ ಬೀದಿಲಿ ಅವ್ನ ಬಟ್ಟೆ ಬಿಚ್ಚಿ ಹೊಡೆದಿರೋರು. ಇದು ಸತ್ಯ. ಹೊಡೆದಿರೋರು ಎಲ್ಲ ಜನ ಗುಂಪು ಸೇರಿ ಅವನಿಗೆ ಚೊಪ್ಲಿ ಏಟ್ ಹಾಕಿರೋರು. ಈ ಬೇವರ್ಸಿ ಮುಂಡೆನ ಯಾರು ಏನು ಮಾಡ್ಲಿಲ್ಲ, ನೈಸ್ ಮಾಡ್ತಾ ಇದ್ದಾರೆ. ಸರಿ, ಏನೋ ನೈಸೋ ಪೈಸೋ ಮಾಡಿದ್ರು ಬಿಡಿ. ಆ 3 ಜನ ಮಕ್ಕಳಿದಾರಲ್ಲ, ಮಕ್ಕಳಿಗೆ ತಂದೆ ತಾಯಿ ಇರ್ಬೇಕು ಅಂತ ಹೇಳಿ ನಮ್ಮ ನ್ಯೂಸ್ ಚಾನಲ್ ಅವರು ಒಂದು ಮಕ್ಕಳಿಗೆ ತಾಯಿನ ಕೊಡ್ಸಿದ್ರು. ಆ ವಿಷಯದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಗ್ರೇಟ್ ನ್ಯೂಸ್ ಚಾನಲ್ ಅವರು, ನಿಜವಾಗ್ಲೂ ಗ್ರೇಟು. ಅನಾಥ ಆಗೋಗ್ತಿರೋ ಮಕ್ಕಳಿಗೆ ತಂದೆ ತಾಯಿನ ಕೊಡ್ಸಿದ್ದೀರಾ ನೀವು. ಆದ್ರೆ ಆ ಕೆಟ್ಟ ಕೆಲಸ ಮಾಡಿರೋ ಆ ಕೆಟ್ಟ ಹೆಂಗಸ್ನ ನೀವು ನ್ಯೂಸ್ ಚಾನಲ್ ಅಲ್ಲಿ ಕರೆಸಿ ಓಹೋಹೋಹೋ ಅಂತ ಮೆರೆಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಚೊಪ್ಲಿನಲ್ಲಿ ಹೊಡಿಯೋದ್ ಬಿಟ್ಟು ಅಂತ ಲೋಫರ್ ಮುಂಡೇರ್ನ ಮೆರೆಸ್ತಾ ಇದ್ದೀರಲ್ಲ, ಯಾಕೆ? ಇನ್ನೊಂದ್ 4 ಜನ ಹೆಂಗಸರು ಹಂಗೆ ಗಂಡ ಮಕ್ಕಳನ್ನ ಬಿಟ್ಟು ಓಡೋಗ್ಲಿ ಅಂತ ಪ್ಲಾನ್ ಮಾಡ್ಕೊಂಡು ಏನಾದ್ರು ನೀವು ನ್ಯೂಸ್ ಚಾನಲ್ ನಡೆಸ್ತಾ ಇದ್ದೀರಾ? ಬೇವರ್ಸಿಗಳ, ನಾಚಿಕೆ ಆಗದೆ ಇದ್ರೆ ಕೇಳು ನಿಮ್ ಜನ್ಮಕ್ಕೆ. ಅವಳು ಏನ್ ದೊಡ್ಡ ಮಹಾ ಸಾಧನೆ ಮಾಡಿ ದೇಶ ಹೋರಾಟ ಮಾಡಿದಾಳಲ್ಲ ಅವಳು ಕಚಡ ಮುಂಡೆ, ಅವಳನ್ನ ಕರ್ಸಿ ಕೇಕ್ ಕಟ್ ಮಾಡಿಸಿ ಕೇಕ್ ತಿನ್ಸಿ ಏನ್ ತಲೆಗೆ ಹೂವ ಮುಡಿಸ್ತಾವ್ರೆ. ಏನಿದೆ ಫಸ್ಟ್ ಮದ್ವೆ ಅವಳದು, ತಲೆಗೆ ಹೂವ ಮುಡಿಸಿ ಓಹೋ ಅಂತ ಕ್ಲಾಪ್ಸ್ ಬಡಿತಾ ಇದ್ದೀರಾ. ನಿಮ್ಮನ್ನ ನೋಡಿ ಇನ್ನೊಂದ್ 4 ಜನ ಹಾಳಾಗ್ಬಿಡ್ತಾರೆ. ನಮ್ ನ್ಯೂಸ್ ಚಾನಲ್ ಅವ್ರು ಫಸ್ಟ್ ಚೊಪ್ಲಿ ಕಿತ್ತೋಗಂಗ್ ಹೊಡಿಬೇಕು. ಇನ್ನ ಯಾರು ಬಂದು ನಿಮ್ಮಂತವ್ರ ಚೊಪ್ಲಿ ಹೊಡಿತಾ ಇಲ್ವಲ್ಲ, ಅದಕ್ಕೆ ಬೇಡ್ದಿರೋ ತಲೆ ಹಿಡಕ ಕೆಲ್ಸಗಳು ಮಾಡ್ತಾ ಇದ್ದೀರಾ.